ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ. ಅದೇನಪ್ಪ ಕಾರ್ಯಕ್ರಮ ಅಂತಂದರೆ ಹುಚ್ಚ ವೆಂಕಟ್ ಅವರ ಬಗ್ಗೆ ಒಂದಿಷ್ಟು ಸಣ್ಣ ವಿವರಣೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಬಂಧುಗಳು, ಯಾಕೆ ನಾನು ಇವತ್ತು ಹುಚ್ಚ ವೆಂಕಟ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಹುಚ್ಚ ವೆಂಕಟ್ ಹೇಳಿ ಕೇಳಿ ಅಷ್ಟೇ ಫೇಮಸ್ಸು, ಅಷ್ಟೇ ಫೈರಿಂಗ್ ಮತ್ತು ನನ್ನ ಮಗನ್ ಅಂತಕ್ಕಂಥ ಹೇಳಿ ಡೈಲಾಗ್ ಹೊಡೆದು ಸಾರ್ವಜನಿಕರನ್ನು ನಿದ್ದೆ ಕೆಡಿಸಿರುವಂಥ ನಟ ನಿರ್ಮಾಪಕನ ಬಗ್ಗೆ ಒಂದಿಷ್ಟು ಮಾತು ನಾನು ಹೇಳಲೇಬೇಕಾಗಿದೆ. ಯಾಕಂದರೆ ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದ್ರಿ. ಬಂದರೆ ಈ ರೀತಿ ಆಗೋದು ತುಂಬ ನಿಜಕ್ಕೂ ನಮಗೆ ಕಷ್ಟವಾಗ್ತದೆ. ಒಬ್ಬ ಫೈರಿಂಗ್ ಸ್ಟಾರ್ಗೆ ಈ ರೀತಿಯಾಗಿ ರಸ್ತೆ ಮೇಲೆ ಹೊಡಿತಾರೆ, ಈ ರಸ್ತೆ ಮೇಲೆ ಹೀಗೆ ಜಗಳ ಆಡ್ತಾರೆ ಅಂತಂದರೆ ಆ ನಟನ ಒಂದು ನೈಪುಣ್ಯತೆ ಮತ್ತು ಅವನಲ್ಲಿರ್ತಕ್ಕಂಥ ಖಿನ್ನತೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಬಂಧುಗಳೇ, ಈ ದೃಶ್ಯದಲ್ಲಿ ಈ ದೃಶ್ಯ ನಿಮಗೆ ಹಳೆಯದಾಗಿ ತೋರಿಸ್ತಾ ಇದ್ದೀವಿ. ಯಾವುದೋ ಒಂದು ರೀತಿಯಲ್ಲಿ ಖಿನ್ನತೆಗೆ ಒಳಪಟ್ಟಿರುವಂಥ ನಟ, ನಿರ್ಮಾಪಕ, ನಿರ್ದೇಶಕ ಹುಚ್ಚ ವೆಂಕಟ್. ಹುಚ್ಚ ವೆಂಕಟ್ ಹೇಳಿ ಕೇಳಿ ತನ್ನದೇ ಆದ ರೀತಿಯಲ್ಲಿ 1-2-3 ಸಿನಿಮಾಗಳನ್ನು ಮಾಡಿಕೊಂಡು ಬಂದಂಥ ವ್ಯಕ್ತಿ. ನಿರ್ದೇಶಕನೂ ಕೂಡ ಹೌದು, ನಿರ್ಮಾಪಕನೂ ಕೂಡ ಹೌದು ಮತ್ತು ಗಾಯಕ ಕೂಡ ಹೌದು. ಯಾಕಂದರೆ ಹೇಳಿ ಕೇಳಿ ನಟ ತನ್ನದೇ ಆದ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಹೊಡಿತಾನೆ. ಈ ಸಿನಿಮಾ ರಂಗ ಅನ್ನೋದೇ ಹೀಗೆ ಏನ್ರಿ, ಒಂದು ಅರ್ಥ ಆಗಲ್ಲ. ಅಲ್ಲಿ ಬೆಳ್ಳಿ ಪರದೆ ಮೇಲೆ ಕಾಣಿಸ್ತಿರೋದೆಲ್ಲ ಬರೀ ಮೋಸದ ಕೆಲಸನ ಅಂತಕ್ಕಂಥ ವಿಚಾರ ಮಾಡಿದ್ರೆ, ಹೌದು ಅದು ನಿಜಕ್ಕೂ ಮೋಸದ ಕೆಲಸನೇ ಅಂತ ಜನ ಮಾತಾಡ್ತಾರೆ. ಬಂಧುಗಳಿಗೆ ಯಾಕೆ ಈ ವಿಚಾರ ನಿಮ್ಮನ್ನು ಹೇಳ್ತೇನೆ ಅಂದರೆ, ಇವತ್ತು ಹುಚ್ಚ ವೆಂಕಟ್ ರಸ್ತೆ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ತುತ್ತು ಅನ್ನಕ್ಕಾಗಿ ಪರದಾಡ್ತಿದ್ದಾನೆ. ಮನೆಗಳಿಗೆ ಹೋಗಿ ಅನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇರೋಂಥ ಪರಿಸ್ಥಿತಿ ಬಂದೊದಗಿದೆ ಅಂದರೆ ನಿಜಕ್ಕೂ ಚಿತ್ರರಂಗಕ್ಕೆ ನಾಚಿಕೆ ಬರಬೇಕಾಗಿದೆ. ಬಂಧುಗಳೇ, ಅದೇನಾದರೂ ಇರಲಿ, ಸಮಸ್ಯೆ ಏನೋ ಒಂದು ಇಟ್ಕೊಳ್ಳೋಣ. ಯಾಕಂದರೆ ಈ ನಟನಿಗೆ ಪ್ರತಿಯೊಬ್ಬ ಸುದ್ದಿ ವಾಹಿನಿಯರು ಮತ್ತು ನ್ಯೂಸ್ ಚಾನಲ್ನ ಸಂಪಾದಕರು ಕರೆದು ಗಂಟೆಗಳ ಕಾಲ ಕೂತ್ಕೊಂಡು ಡೆಬಿಟ್ ಮಾಡಿಸಂಥವ್ರು. ಅನೇಕ ರೀತಿಯ ತಂದೆ TRP ಬರೋಗೋಸ್ಕರ ಇವರನ್ನು ಕರೆದು ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡೋಕ್ಕೆ ಹೇಳಿ ಆಡಿ ಹೊಗಳಿ 1 ಗಂಟೆ 2 ಗಂಟೆಗಳ ಆ ಹುಚ್ಚ ವೆಂಕಟ ಸಿನಿಮಾಗಳನ್ನು ತೋರಿಸಿ ಅದನ್ನು ಫೇಮಸ್ ಮಾಡಿದವರು ಇದೇ ಸುದ್ದಿವಾಹಿನಿಯ ಅನೇಕ ಜನ ನ್ಯೂಸ್ ಚಾನಲ್ನ ಸಂಪಾದಕರು. ಬಂಧುಗಳು, ಯಾಕೆ ಈ ವಿಚಾರ ನಿಮ್ಮನ್ನು ಹೇಳ್ತಿದ್ದೇನೆ ಅಂದರೆ, ಹುಚ್ಚ ವೆಂಕಟ್ ಬಗ್ಗೆ ಒಂದಿಷ್ಟು ನಾವು ಮಾತಾಡಲೇಬೇಕಾಗಿದೆ. ಯಾಕಂದರೆ ರಸ್ತೆಗಿಳಿದು ಅನ್ನಕ್ಕಾಗಿ ಒಂದು ಗ್ಲಾಸ್ ನೀರಿಗಾಗಿ ಪರದಾಡ್ತಿದ್ದಾನಂತಂದರೆ ಅವನು ಎಷ್ಟು ಹಾಳಾಗಿರಬೇಕು ಮತ್ತು ಅವನು ಎಷ್ಟು ಖಿನ್ನತೆಗೆ ಒಳಗಾಗಿರ್ಬೇಕನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಂಧುಗಳೇ, ಪದೇ ನಿಮ್ಮನ್ನು ಹುಚ್ಚ ವೆಂಕಟ್ ಯಾರು, ಎತ್ತ, ಯಾಕೆ, ಏನಾಯಿತು ಅನ್ನೋದ್ರ ಬಗ್ಗೆ ಸಣ್ಣದಾದಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದು ಕೊಡ್ತೀನಿ. ಯಾಕಂದರೆ ನೀವು ಈ ಸುದ್ದಿಗಳನ್ನು ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೆ ಕಟ್ ಮಾಡಬೇಡಿ, ಸಂಪೂರ್ಣವಾಗಿ ಇದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತೆ. ಬಂಧುಗಳೇ, ಹುಚ್ಚ ವೆಂಕಟ್ ಅವರ ಹೆಸರು ಮೂಲತಃ ವೆಂಕಟೇಶ್ ಅಂತ, ಅವರ ಸಹೋದರ ಶ್ಯಾಮ್ ಅಂತ ಮತ್ತು ಅವರ ಅಕ್ಕ ಅವರ ಹೆಸರು ಗೊತ್ತಿಲ್ಲ, ಆದರೆ 3 ಜನ ಅವ್ರ ಮನೇಲಿರ್ತಾರೆ. ತಂದೆ ಕೂಡ ಅವರು ಒಬ್ಬ ಕಾಂಟ್ರಾಕ್ಟರ್ ಕೂಡ ಆಗಿರ್ತಾರೆ. ಅವರು ಒಳ್ಳೆ ಹೆಸರು ಮತ್ತು ಫೇಮಸ್ ಆದಂಥವರು. ಅಂಥದ್ರಲ್ಲಿ ಒಂದಿಷ್ಟು ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರ್ತಾರೆ. ಹುಚ್ಚ ವೆಂಕಟ್ ಅವರು ಮೂಲತಃ ಹೇಳಬೇಕಾದ್ರೆ ಅವರು ಬೆಂಗಳೂರಿನಲ್ಲೇ ಜನಿಸಿಕೊಂಡು ಬಂದಂಥವರು. ಅವರಲ್ಲಿ ಡಿಪ್ಲೊಮಾ ರ್ಯಾಂಕ್ ಹೋಲ್ಡರ್ ಆಗಿರ್ತಾರೆ. ತನ್ನದೇ ಆದ ರೀತಿಯಲ್ಲಿ ಅವರನ್ನು ಶ್ಯಾಮ್ ಅವರು ಒಂದಿಷ್ಟು ಧಾರಾವಾಹಿ, ಸಿನಿಮಾ ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಒಂದಿಷ್ಟು ಸಣ್ಣ ಪಾತ್ರಗಳನ್ನು ಮಾಡಿಕೊಂಡು ಬೆಳಕಿಗೆ ಬಂದಂಥ ವ್ಯಕ್ತಿ ಶ್ಯಾಮ್ ಅವರಾಗಿರ್ತಾರೆ. ಆ ಕಾಲಘಟ್ಟದಲ್ಲಿ ಒಂದು ಧಾರಾವಾಹಿಯಲ್ಲಿ, ಸಿನಿಮಾ ಅಲ್ಲದೆ ಧಾರಾವಾಹಿ ಒಂದಿಷ್ಟು ಫೇಮಸ್ ಆಗುತ್ತೆ. ಆ ಫೇಮಸ್ ಆಗಿದ್ದನ್ನು ನೋಡಿಕೊಂಡು ಹುಚ್ಚ ವೆಂಕಟ್ ಅವರ ಅಣ್ಣನ ಅಥವಾ ಇವರಿರ್ತಕ್ಕಂಥ ಮನೆಗೆ ಅನೇಕ ಜನ ಅಕ್ಕಪಕ್ಕದಲ್ಲವರು ಈ ಸಿನಿಮಾದ ಹೀರೋ ಇದ್ದಾನೆ, ಈ ಧಾರಾವಾಹಿ ಹೀರೋ ಇದ್ದಾನೆ ಅಂತ ತಿಳ್ಕೊಂಡು ಒಂದಿಷ್ಟು ಸಿಗ್ನೇಚರು, ಫೋಟೋ ಇಳಿಸ್ಕೊಳ್ಳೋದು ಅಥವಾ ಇನ್ಯಾವುದೋ ದಿನನಿತ್ಯ ಜನ ಬರೋದ್ರಿಂದ ಹುಚ್ಚ ವೆಂಕಟಲ್ಲಿ ಕೂಡ ಒಂದಿಷ್ಟು ಈ ಹುಳು ಬೀಳುತ್ತೆ. ಏನು ಹುಳು ಬೀಳುತ್ತೆಪ್ಪ ಅಂದರೆ, ನಾನು ಯಾಕೆ ಸಿನಿಮಾ ಸ್ಟಾರ್ ಆಗಬಾರ್ದು, ನಾನು ಯಾಕೆ ಸಿನಿಮಾ ತೆಗಿಬಾರ್ದು, ನಮ್ಮ ಅಣ್ಣ ಈ ಥರ ಫೇಮಸ್ ಆಗ್ತಾ ಇದ್ದಾನೆ, ಅವನಿಗೆ ನೇಮು ಫೇಮು ಬರ್ತಾಯಿದೆ, ನನಗೆ ಯಾಕೆ ಬರಬಾರ್ದು ಅಂತೇಳಿ ಸಣ್ಣ ಈ ಹುಳುನ ತನ್ನ ತಲೆಯಲ್ಲಿ ಹಾಕೊಂಡಂಥ ಹುಚ್ಚ ವೆಂಕಟ್ ಕಡೆಗೂ ಇವತ್ತು ಹುಚ್ಚ ಆಗಿ ಅಲೆದಾಡುತ್ತಿದ್ದಾನೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ಬಂಧುಗಳೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹುಚ್ಚ ವೆಂಕಟ್ ಮುಖ ನೋಡಿದ್ರೆ ಬಹಳಷ್ಟು ಕರುಣೆ ಬರುತ್ತೆ, ಕಳಕಳಿ ಬರುತ್ತೆ. ಯಾಕಂದರೆ ಆ ಮನುಷ್ಯ ಯಾರಿಗೂ ಕೂಡ ಮೋಸ ಮಾಡಿದವನಲ್ಲ, ಅಥವಾ ಯಾವುದೇ ಒಬ್ಬ ಹೆಣ್ಣುಮಗಳಿಗೆ ಯಾವುದೇ ರೀತಿಯಿಂದ ನಿಂದನೆ ಮಾಡಿದವನು ಅಲ್ಲ. ಯಾಕಂದರೆ ಅವನಲ್ಲಿರ್ತಕ್ಕಂಥ ಪ್ರತಿಭೆ ನಿಜವಾಗ್ಲೂ ನಾವು ವಿಚಾರ ಮಾಡಬೇಕಾದ್ರೆ ಬಹಳಷ್ಟು ಕಳಕಳಿಯ ಮತ್ತು ವಿನ್ಮಯದ ವ್ಯಕ್ತಿಯಾಗಿದ್ದಾನೆ. ನಿಮಗೆ ನಾವೆಲ್ಲ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ,
ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಗೌರವ ಕೊಡುವಂಥ ವ್ಯಕ್ತಿ ಎಂದರೆ ಹುಚ್ಚ ವೆಂಕಟ್ ಆಗಿದ್ದರು. ಯಾಕಂದರೆ ತಮ್ಮದೇ ಆದ ರೀತಿಯಲ್ಲಿ ಹೆಣ್ಣು ಮಕ್ಕಳು ಕೈ ತುಂಬ ಬಳೆ, ಹಣೆ ಮೇಲೆ ಕುಂಕುಮ ಮತ್ತು ಸೀರೆ ಉಡದೆ ಹೋದರೆ ಆ ಮನುಷ್ಯನಿಗೆ ತುಂಬ ಸಿಟ್ಟು ನೆತ್ತಿಗೆ ಇರ್ತಾಯಿತ್ತು. ಆದರೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಅನೇಕ ಜನ ಸುದ್ದಿವಾಹಿನಿಯ ಸಂಪಾದಕರು ಅವರನ್ನು ಕೂರಿಸ್ಕೊಂಡು ಮಾತಾಡಿಸಿ ತಮ್ಮ TRPಗೋಸ್ಕರ ಅವರನ್ನು ಬೆಳೆಸ್ಕೊಂಡು ಬಂದಂಥವರು ಮತ್ತು ಅವರನ್ನು ಅರ್ಧಕ್ಕೆ ಬಿಟ್ಟಂಥವ್ರು ಕೂಡ ಅನೇಕ ಜನರಿದ್ದಾರೆ. ಬಂಧುಗಳೇ, ಯಾಕೆ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹುಚ್ಚ ವೆಂಕಟ್ಗೆ ಇಷ್ಟೆಲ್ಲ ಹಾಳಾಗಲಿಕ್ಕೆ ಪ್ರಮುಖ ಕಾರಣವೇನು, ಯಾಕೆ ಹಾಳಾಗಿದ್ರು ಮತ್ತು ತುತ್ತು ಅನ್ನಕ್ಕಾಗಿ ಯಾಕೆ ಅಲೆದಾಡ್ತಿದ್ರು ಅನ್ನೋದನ್ನು ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿ ಕಳಿಸ್ತಾ ಇದ್ದೀನಿ. ಯಾಕಂದರೆ ಮೂಲತಃ ಇವರು ಹುಚ್ಚ ವೆಂಕಟ್ ಅವರು ತುಂಬ ಶ್ರೀಮಂತರೇನಿರಲಿಲ್ಲ, ಆದರೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಮನೆಯಲ್ಲಿ ಹುಟ್ಟಿದವರು. ಅದೇ ರೀತಿಯಲ್ಲಿ ತಮ್ಮದೇ ಆದ ರೀತಿಯಿಂದ ಡಿಪ್ಲೊಮಾ ಮಾಡಿಕೊಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ. ಇವ್ರ ಅಣ್ಣನ ಒಂದು ಗೀಳು ಇವ್ರ ತಲೆಯಲ್ಲಿ ಹೋಗಿಬಿಟ್ಟು ಇವರು ಕೂಡ ನಾನು ಸಿನಿಮಾ ಆಗಬಾರ್ದು, ಸಿನಿಮಾ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ಬಂದು ಒಂದು ಸ್ವತಂತ್ರ ಪಾಳ್ಯ ಅಂತಕ್ಕಂಥ ಟೈಟಲ್ ಕೊಟ್ಟು ಅವರು ಸಿನಿಮಾ ತೆಗಿತಾರೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿನ ಹಾಕ್ತಾರೆ ಬಂಡವಾಳ. ಅದು ಕೂಡ ಆ ಸಿನಿಮಾ ಓಡಲಿಲ್ಲ, ಸಿನಿಮಾ ಫ್ಲಾಪ್ ಆಗುತ್ತೆ. ಹಾಕಿದ ದುಡ್ಡು ಕೂಡ ವಾಪಸ್ ಬರದಿದ್ದ ಕಾರಣದಿಂದಾಗಿ ಮತ್ತಷ್ಟು ಖಿನ್ನತೆಗೆ ಒಳಗಾಗ್ತಾರೆ. ಈ ಖಿನ್ನತೆಗೆ ಒಳಗಾಗಿದ್ದ ಪ್ರಮುಖ ಕಾರಣವೇ ಅವರ ಮನೆಯವರು ಕೂಡ ಒಂದಿಷ್ಟು ಈ ವೆಂಕಟ್ಗೆ ಒಂದಿಷ್ಟು ಆಸ್ಪತ್ರೆಗೆ ಮೊದಲೇ ತೋರಿಸ್ಬೇಕಿತ್ತು ಅನ್ನಿಸ್ತಾ ಇತ್ತು. ಯಾಕಂದರೆ ಈ ಅವರಣ್ಣ ಶ್ಯಾಮ್ ಏನಿದಾರಲ್ಲ, ಈ ಶ್ಯಾಮ್ ಒಂದು ಧಾರಾವಾಹಿಯಲ್ಲಿ ಕೆಲಸ ಮಾಡುವಾಗ ಹುಚ್ಚ ವೆಂಕಟ್ಗೆ ಒಂದಿಷ್ಟು ಅವ್ರ ಮನೆಯಲ್ಲೇ ಕಡೆಗಣನೆ ಮಾಡ್ತಾ ಬಂದಿರ್ತಾರೆ. ಯಾಕಂದರೆ ಅಣ್ಣ ಒಂಥರ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಾನೆ, ಸಾಕಷ್ಟು ಜನ ಬರ್ತಾಯಿದ್ದಾರೆ, ಹುಚ್ಚ ವೆಂಕಟ್ ಏನು ಇಲ್ಲೇ ಕೂತ್ಕೊಂಡು ಇವನು ಕೆಲಸ ಮಾಡ್ತಾನೆ, ಯಾವುದು ಕೆಲಸ ಮಾಡಲ್ಲ, ಇವನಿಗೊಂದು ಸ್ವಲ್ಪ ಕಡೆಗಣೆ ಮಾಡೋದನ್ನು ತಲೆ ಬಂದಾಗ ಪ್ರಥಮವಾಗಿ ಮಾಡಿದೆ ಅವರ ಮನೆಯವರಂತಲೇ ನಾವು ಹೇಳಬೇಕಾಗಿದೆ. ಮೊದಲೇ ಇವರನ್ನು ಎಲ್ಲೋ ಒಂದು ಸರ್ಕಾರಿ ಆಸ್ಪತ್ರೆನೋ ಅಥವಾ ಇನ್ನೊಂದು ಯಾವುದೋ ಹುಚ್ಚ ಆಸ್ಪತ್ರೆ ತೋರಿಸಿದ್ರೆ ಇವನು ಗುಣಮುಖನಾಗ್ತಿದ್ದ, ಅವನು ಒಬ್ಬ ಒಳ್ಳೆ ಫೇಮಸ್ ಸ್ಟಾರ್ ನಟನಾಗೆ ಮೆರೆದಾಡ್ತಿದ್ದ. ಆದರೆ ಆ ಕೆಲಸ ಯಾಕೋ ಮನೆಯವರು ಮಾಡಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಹುಚ್ಚ ವೆಂಕಟ್ನ ಪರಿಸ್ಥಿತಿ ಈ ರೀತಿಗೆ ಬಂದು ತಲುಪಿದೆ ಅಂತಲೇ ನಾವು ಹೇಳಬೇಕಾಗಿದೆ. ಬಂಧುಗಳೇ, ಸ್ವತಂತ್ರ ಪಾಳ್ಯ ಸಿನಿಮಾ ಮಾಡಿ ಸೋತೋದ್ಮೇಲೆ ಸುಮ್ಮನೆ ಕೊಡಲಿಲ್ಲ ಆ ಯಪ್ಪ. ನನ್ನ ಮಗಂದು ಇಡೀ ನನ್ನ ಅಭಿಮಾನಿಗಳು ವರ್ಲ್ಡ್ ವೈಡ್ನಲ್ಲಿದ್ದಾರೆ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಕಂಟ್ರಿಗಳಿದ್ದಾರೆ ಅಂತೇಳಿ ಹೇಳಿಕೆ ಕೊಡೋ ಮೂಲಕ ತನ್ನದೇ ಆದ ಛಾಪು ಮೂಡಿಸಿರುವಂತಹ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವರು ಹುಚ್ಚ ವೆಂಕಟ್ ಅಂತಕ್ಕಂಥ ಇನ್ನೊಂದು ಸಿನಿಮಾ ತೆಗಿತಾರೆ. ಆ ಸಿನಿಮಾನೂ ಕೂಡ ಫ್ಲಾಪ್ ಆಗುತ್ತೆ, ಅದರ ಬಂಡವಾಳ ಕೂಡ ಹಾಳಾಗುತ್ತೆ. ಅದಾದ ನಂತರದಲ್ಲಿ ಸಿನಿಮಾ ತುಂಬ ಹಾಳಾದ್ರಿಂದ ಅವರು ಕೂಡ ಹಾಳಾಗ್ತಾರೆ, ಡಿಪ್ರೆಸ್ಗೊಳಗಾಗ್ತಾರೆ. ಅದಾದ ನಂತರದಲ್ಲಿ ಅವರ ಮಾನಸಿಕ ಖಿನ್ನತೆಗೆ ಒಳಗಾಗಿ ಎಲ್ಲೋ ಒಂಥರ ಹುಚ್ಚುಚ್ಚು ಮಾತಾಡೋದು, ನಾನು ರಮ್ಯನ ಮದುವೆ ಆಗಿದ್ದೀನಿ, ರಮ್ಯ ನನ್ನ ಹೆಂಡತಿ ಇದ್ದಾಳೆ, ಹಾಗೆ ಹೀಗೆ ಅಂತೇಳಿ ಪೋಸ್ ಕೊಟ್ಟುಕೊಂಡು ಬಂದು ಮಾತಾಡೋದನ್ನು ಅಲ್ಲಿ ಇಲ್ಲಿ ಸುದ್ದಿವಾಹಿನಿಯ ಸಂಪಾದಕರು ಮತ್ತು ನ್ಯೂಸ್ ಚಾನಲ್ನ ಎಲ್ಲ ರಿಪೋರ್ಟ್ಗಳು ಸೇರಿಕೊಂಡು ಹುಚ್ಚ ವೆಂಕಟ್ನನ್ನೇ ಫೇಮಸ್ ಮಾಡಿಬಿಡ್ತಾರೆ. ಆ ಫೇಮಸ್ ಮಾಡಿದ್ದೇ ತಡ ಇವರಿಗೂ ಕೂಡ ಒಂದಿಷ್ಟು ನೇಮು ಫೇಮು ಬಂತು. ಇನ್ನೇನಪ್ಪ ಮಾಡೋದಂದರೆ ಇಡೀ ವರ್ಲ್ಡ್ ವೈಸ್ ನನ್ನ ಅಭಿಮಾನಿಗಳಿದ್ದಾರೆ, ನಾನೇನೇ ಮಾಡಿದ್ರು ಕೂಡ ನನ್ನ ಮಗನ ಎಲ್ಲ ಚೆನ್ನಾಗಿರುತ್ತೆ ಅಂತಕ್ಕಂಥ ಡೈಲಾಗ್ ಕೂಡ ನೋಡಿದ್ರೆ ನಿಜಕ್ಕೂ ಅನೇಕ ಜನ ಇವರನ್ನು ಫೇಮಸ್ ಮಾಡಿದ್ದು ನಿಜಕ್ಕೂ ಸಾರ್ಥಕ ಆಯಿತು ಅಂದ್ಕೊಳ್ತಾರೆ. ಆದರೆ ಸಾರ್ಥಕ ಆಯಿತು ಒಂದು ಕಡೆಯಿಂದ, ಆದರೆ ಇವರ ಜೀವನ ಪೂರ್ತಿ ಹಾಳಾಗ್ತಾ ಬಂತು ಬಂಧುಗಳೇ. ಯಾಕಂದರೆ ಈ ಹುಚ್ಚ ವೆಂಕಟ್ ಒಂದಿಷ್ಟು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಂದಂಥವನು. ಯಾಕಂದರೆ ನಿಮಗೆಲ್ಲ ಗೊತ್ತಿರಲಿ, ತತ್ವ ಸಿದ್ಧಾಂತಗಳನ್ನಪ್ಪ ಅಂತಂದರೆ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ರೀತಿಯಿಂದ ಗೌರವ ಕೊಡ್ತಾಯಿದ್ದ, ಹೆಣ್ಣು ಮಕ್ಕಳಿಗೆ ತುಂಡು ಬಟ್ಟೆಗಳು ಹಾಕ್ಕೊಂಡು ಓಡಾಡ್ತಿರೋ ಅವರನ್ನು ರೇಗಿಸ್ತಾ ಇದ್ದ, ಬಾಯ್ತಾ ಇದ್ದ. ಫ್ಯಾಷನ್ ಶೋಗಳನ್ನು ಮಾಡ್ತಿರೋಂಥ ಸಂದರ್ಭದಲ್ಲಿ ಫ್ಯಾಷನ್ ಶೋ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಕಿರಿಕಿರಿ ಮಾಡ್ತಾಯಿದ್ದ. ಈ ಥರ ನಮ್ಮ ದೇಶದಲ್ಲಿ ಸಂಸ್ಕೃತಿ ಇರಬಾರ್ದು, ಹೆಣ್ಣು ಮಕ್ಕಳು ಗೌರವದಿಂದ ಇರಬೇಕು, ಮೈ ತುಂಬ ಬಟ್ಟೆ ಹಾಕ್ಕೊಳ್ಬೇಕು, ಕೈ ತುಂಬ ಬಳೆ ಇರಬೇಕು, ಹಣೆ ಮೇಲೆ ಕುಂಕುಮ ಇರಬೇಕು, ಸುಂದರವಾಗಿ ಕಾಣಬೇಕೆಂಬ ಕನಸು ಕಂಡುಕೊಂಡಿದ್ದ. ಆದರೆ ಇವನ ಮಾತು ಅವತ್ತು ಯಾರೂ ಕೇಳಲಿಲ್ಲ. ಆದರೆ ಹುಚ್ಚ ವೆಂಕಟ್ ಈ ರೀತಿಯಾಗಿ ಪರಿಪರಿಯಾಗಿ ಬೇಡ್ಕೊಳ್ಳೋದು ನೋಡಿದ್ರೆ ನಿಜಕ್ಕೂ ಇವತ್ತು ಚಿತ್ರರಂಗಕ್ಕೆ ನಾಚಿಕೆ ಬರಬೇಕಾಗಿದೆ. ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ನಟರಾಗಲಿ ಒಂದಿಷ್ಟು ಅವರ ಬಿಡಿಗಾಸು ಅಂದರೆ ಅವರು ದಿನನಿತ್ಯ ಟೀ ಕಾಫಿ ಕೊಡ್ತಕ್ಕಂಥ ಖರ್ಚನ್ನು ಹುಚ್ಚ ವೆಂಕಟ ಕೊಟ್ಟರೆ ಒಂದಷ್ಟು ಆಸ್ಪತ್ರೆ ತೋರಿಸಿ ಅವನು ಬದಲಾವಣೆ ಆಗ್ತಾನೆ ಅಂತಕ್ಕಂಥ ಮಾತು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಬಂಧುಗಳು, ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಫೈರಿಂಗ್ ಸ್ಟಾರ್ ಆಗಿರ್ತಕ್ಕಂಥ ಹುಚ್ಚ ವೆಂಕಟ್ ಇವತ್ತು ಅನ್ನಕ್ಕಾಗಿ ತುತ್ತು ಅನ್ನಕ್ಕಾಗಿ ಬೀದಿಯಾಗಿ ಅಲೆದಾಡ್ತಿದ್ದಾನೆ ಅಂದರೆ ನಮಗೆ ನಾಚಿಕೆ ಬರ್ತಕ್ಕಂಥ ಕೆಲಸ ಆಗಿದೆ. ದಯವಿಟ್ಟು ಈ ಸುದ್ದಿಗಳನ್ನು ಯಾರ್ಯಾರು ನೋಡ್ತಾ ಇರೋ ದಯವಿಟ್ಟು ಆದಷ್ಟು ಮಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದಿಷ್ಟು ನಿಮ್ಮ ಕೈನಾದರೆ ಈ ಮನುಷ್ಯನಿಗೆ ಒಂದಿಷ್ಟು ಸಹಾಯ ಸಹಕಾರ ಮಾಡಲಿ ಅಂತಕ್ಕಂಥ ವಿಚಾರವಾಗಿ
ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ನಾವು ತಲುಪಿದ್ದೀನಿ. ಬಂಧುಗಳು, ಯಾಕೆ ಈ ವಿಚಾರಗಳನ್ನು ಹೇಳ್ತೇನೆ ಅಂದರೆ, ಯಾರಿಗೂ ಕೂಡ ಈ ಥರ ಕಷ್ಟ ಬರಬಾರ್ದು, ಈ ರೀತಿಯಾಗಿ ರಸ್ತೆ ಅಲ್ದು ಊಟ ಮಾಡಬಾರ್ದು ಅಂತಂದರೆ, ತುತ್ತು ಅನ್ನಕ್ಕಾಗಿ ಈ ರೀತಿ ಅಲಿತಾ ಇದ್ದಾನೆ ಅಂತಂದರೆ ಇದರ ಅರ್ಥ ಮಾಡ್ಕೊಳ್ಳಿ. ಆ ಎಷ್ಟು ಮಟ್ಟಕ್ಕೆ ಬಂದು ನಿಂತಿದ್ದಾನೆ, ಎಷ್ಟು ನೋವುಗಳನ್ನು ಪಡ್ತಾ ಇದ್ದಾನೆ ಹುಚ್ಚ ವೆಂಕಟ್. ಭಾಳಷ್ಟು ಜನರ ಮೇಲೆ ಭಾಳಷ್ಟು ಪ್ರೀತಿ ಇತ್ತು. ಪ್ರತಿಯೊಬ್ಬರು ಕೂಡ ಹುಚ್ಚ ವೆಂಕಟನ್ನು ಸಣ್ಣ ಮಕ್ಕಳು ಕೂಡ ಗುರುತು ಹಿಡಿದುಕೊಂಡು ಮಾತಾಡ್ತಾಯಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಹುಚ್ಚ ವೆಂಕಟ್ ರೋಡಿಗೆ ಅಲಿತಾ ಇದ್ದಾನೆ. ಅವರಿಗೆ ಅನ್ನ ಸಿಗ್ತಾಯಿಲ್ಲ, ನೀರು ಸಿಗ್ತಾಯಿಲ್ಲ ಅಂತ ಪರಿಸ್ಥಿತಿ ಎದುರಾಗಿದೆ. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೂ ಅನ್ನ ಕೊಟ್ಟಿದೆ, ಯಾರ್ಯಾರಿಗೂ ಕೆಲಸ ಮಾಡಿಸಿದೆ. ಒಂದಿಷ್ಟು ಹುಚ್ಚ ವೆಂಕಟ್ ಎಲ್ಲೇ ಸಿಗಲಿ, ಹೇಗೆ ಸಿಗಲಿ, ಅವನನ್ನು ಕರೆದು ಒಂದು ಆಸ್ಪತ್ರೆಗೆ ಹಾಕಿ ಅವನಿಗೆ ಗುಣಮುಖ ಮಾಡ್ತಾರೆ ಅಂತಕ್ಕಂಥ ಆಲೋಚನೆ ನಮ್ಮದಾಗಿದೆ. ಬಂಧುಗಳೇ, ಆದಷ್ಟು ಮಟ್ಟಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಮಾಹಿತಿಗಳನ್ನು ನಮಗೆ ತಲುಪಿಸಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಈ ಹುಚ್ಚ ವೆಂಕಟ್ನಲ್ಲಿ ಭಾಳಷ್ಟು ಪ್ರತಿಭೆ ಇದೆ, ಕಲೆ ಇದೆ, ಸಾಮರ್ಥ್ಯ ಇದೆ. ಎಲ್ಲವೂ ಇದ್ರೂ ಕೂಡ ಇವತ್ತು ತುತ್ತು ಅನ್ನಕ್ಕಾಗಿ ಮನೆಯಿಂದ ಹೊರ ಹೋಗಿದ್ದಾನೆ. ಇವನಿಗೆ ಯಾರು ಕೂಡ ಸೇರ್ತಾ ಇಲ್ಲ. ರಸ್ತೆಗಿಳಿದು ಅನ್ನಕ್ಕಾಗಿ ಪರದಾಡ್ತಿದ್ದಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಜನ ಅಷ್ಟು ನಾವು ಬೇವಕೂಬರಲ್ಲ. ಎಂಥವ್ರನ್ನ ನಾವು ಅನ್ನ ಕೊಟ್ಟವರು. ಕರ್ನಾಟಕ ಜನ ಅಂದರೆ ಕರುಣಾಮಯ ನಾವು ಆದಂಥವ್ರು. ಇವೂ ಕೂಡ ನಮ್ಮ ನಟನಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಮೂಲ ಉದ್ದೇಶವಾಗಿದೆ. ದಯವಿಟ್ಟು ನನ್ನ ಯಾರ್ಯಾರು ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಆದಷ್ಟು ಮಟ್ಟಿಗೆ ಇದನ್ನು ಫಾರ್ವರ್ಡ್ ಮಾಡಿ, ಇನ್ನೊಬ್ಬರಿಗೆ ತಿಳಿಸಿ, ಮಾಹಿತಿ ಕೊಡಿ. ಹುಚ್ಚ ವೆಂಕಟ್ ಎಲ್ಲೇ ನಿಮಗೆ ಕಣ್ಣಿಗೆ ಕಾಣಿದ್ರೂ ಸಹ ಅವರನ್ನು ಹಿಡಿದು ತಂದು ಆಸ್ಪತ್ರೆಗೆ ತೋರಿಸುವಂಥ ಕೆಲಸ ನಿಮ್ಮದಾಗಿಸಿಕೊಳ್ಳಿ ಅಂತ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಂಧುಗಳು. ಯಾಕಂದರೆ ಕಲೆ ಅನ್ನೋದು ಯಾರೊಬ್ಬನ ಸೊತ್ತಲ್ಲ. ಆದರೆ ಕಲೆಗೆ ಬೆಲೆ ಇಲ್ಲ ಅಂದಮೇಲೆ ಈ ಥರ ಆಗೋದು ನಿಜಕ್ಕೂ ಸತ್ಯದ ಮಾತಿದೆ. ಆದರೆ ಹುಚ್ಚ ವೆಂಕಟ್ ಯಾವರಿಗೂ ಕೂಡ ಹಾಳು ಮಾಡಿದವರಲ್ಲ, ಯಾವುದೇ ಹೆಣ್ಣುಮಕ್ಕಳು ಕೂಡ ಬೈದವರು ಅಲ್ಲ, ಮತ್ತು ಯಾರಿಗೂ ಕೂಡ ನಿಂದಿಸಿದವರು ಅಲ್ಲ. ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಈ ಮುಖ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹುಚ್ಚ ವೆಂಕಟ್ ಆಗಲ್ಲ. ಅವನ ಪ್ರೀತಿ, ಅವನ ಪ್ರೇಮ, ಅವನು ಕೊಟ್ಟಂಥ ಕೊಡುಗೆ, ಕಾವೇರಿ ನಿನ್ನ ಮಡಿಲಲ್ಲಿ ನಾನು ಮಲಗಿರುವೆ ಅಂತಕ್ಕಂಥ ಹಾಡುಗಳನ್ನ ನಿಜಕ್ಕೂ ಒಂದಿಷ್ಟು ನಮಗೆ ಖುಷಿ ಕೊಡುತ್ತೆ. ಇಂಥ ಒಬ್ಬ ನಟನ ಪರಿಸ್ಥಿತಿ ಕಣ್ಣಿಂದ ನಾವು ನೋಡ್ತಾ ಇದ್ದರೆ ನಮಗೆ ಒಂದಿಷ್ಟು ಸಂಕೋಚವಾಗ್ತದೆ. ದಯವಿಟ್ಟು ಯಾರ್ಯಾರು ಇವರು ಹತ್ತತ್ತರದಲ್ಲಿ ತಾವಿದ್ದೀರೋ ದಯವಿಟ್ಟು ಅವರನ್ನು ಎಲ್ಲೇ ಸಿಗಲಿ, ಹೇಗೆ ಸಿಗಲಿ, ದಯವಿಟ್ಟು ಒಂದು ಹುಚ್ಚಾಸ್ಪತ್ರೆಗೆ ಆದರೆ ಸೇರಿಸಿ ಇವರನ್ನು ಬದಲಾವಣೆ ಮಾಡಬೇಕಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೆ. ಧನ್ಯವಾದಗಳು. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ. ಮತ್ತೆ ಬರ್ತೀನಿ. ಥ್ಯಾಂಕ್ ಯು.